ಈ ಬಾರಿಯೂ ನನ್ನನ್ನು ಗೆಲ್ಲಿಸಿ, ಇದು ನನ್ನ ಕೊನೆಯ ಚುನಾವಣೆ ಅಂತ ವಿಜಯಪುರ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಮತದಾರರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಬರದನಾಡು ವಿಜಯಪುರ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಅದರಲ್ಲಿ ನಾನೇನು ಕಮ್ಮಿ ಎನ್ನುವಂತೆ ವಿಜಯಪುರ ಮೀಸಲು ಮತಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಇಂಡಿ ತಾಲೂಕಿನ ವಿವಿಧ ಮಹಾಶಕ್ತಿ ಕೇಂದ್ರಗಳಲ್ಲಿ ಒಂದಾದ ತಡವಲಗ ಗ್ರಾಮದಲ್ಲಿ ಮತಯಾಚನೆ ಮಾಡಿದ ರಮೇಶ್ ಜಿಗಜಿಣಗಿ, ನನಗೆ ಹಾಗೂ ತಡವಲಗ ಗ್ರಾಮಕ್ಕೆ ಅನನ್ಯವಾದ ಸಂಬಂಧ ಇದೆ. ನನ್ನ ರಾಜಕೀಯ ಜೀವನಕ್ಕೆ ತಡವಲಗ ಗ್ರಾಮದ ಕೊಡುಗೆ ಅಪಾರ ಆಗಿದೆ. ನಾನು ವಿಜಯಪುರ ಲೋಕಸಭಾ ಸದಸ್ಯನಾಗಿ ಜಿಲ್ಲೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅನುದಾನ ತಂದಿದ್ದು ನನಗೆ ಸಂತಸ ಇದೆ. ಜಿಲ್ಲೆಯಲ್ಲಿ 7 ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ರೈಲ್ವೆ ಬ್ರಾಡ್ ಗೇಜ್ ಪರಿವರ್ತನೆ, ಗುಡಸ್ ರೈಲ್ವೆ ನಿಲ್ದಾಣ, ವಿಜಯಪುರ ಜನರ ಆಸೆಯಂತೆ ವಿಮಾನ ನಿಲ್ದಾಣ, ಪ್ರತಿ ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗಳಿಗೆ ಖುದ್ದು ಕುಡಿಯುವ ನೀರು ಸರಬರಾಜು ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಡಿದ ತೃಪ್ತಿ ನನಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ ಶಾಪುರ, ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಆರ್.ಎಸ್. ಪಾಟೀಲ್, ಬಿಜೆಪಿ ಇಂಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಿವಡೆ, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಕಾಸುಗೌಡ ಬಿರಾದಾರ, ಶೀಲವಂತ ಉಮಾರಾಣಿ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ ಕವಟಗಿ, ಅಶೋಕ ಅಲ್ಲಾಪುರ, ಅನಿಲಗೌಡ ಬಿರಾದಾರ, ಸುನಂದ ವಾಲಿಕರ, ಹಿರಣ ರಾವೂರ, ಅಣ್ಣರಾಯ ಮದರಿ, ಸಂತೋಷ ದೇವೇಂದ್ರ ಕುಂಬಾರ, ನಾಗೇಶ ಹೆಗಡಿಯಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ ಇಂಡಿ, NKS TV4 ವಿಜಯಪುರ. 50 ವರ್ಷಗಟ್ಟಲೆ ನೀವೆಲ್ಲರ ಆಶೀರ್ವಾದ ಮಾಡಿದ್ರಿ ಅಂತ ಹೇಳಿ ನಾನು 50 ವರ್ಷ ಈ ರಾಜ್ಯದಲ್ಲಿ ತಾಲೂಕಿನಲ್ಲಿ ನಾನು ರಾಜಕಾರಣ ಮಾಡಿದ್ದೀನಪ್ಪ. ಇನ್ನು ಮುಂದಂತೂ ನಾನು ಮಾಡ್ಲಿಕ್ಕಾಗೋದಿಲ್ಲ. ನಾನು ಕೊನೆ ಚುನಾವಣೆ ಇದು. ನಿಮಗೂ ಒಂದು ಜೀವನದಾಗ ಎಲ್ಲರ ಹಿರಿಯರಿಗೆ ಆಸೆ ಇರ್ತದೆ. ನಿಮ್ಗೇನು ಇರ್ತದೆ ಆಸೆ ಹೇಳ್ರಿ? ನನ್ನ ಮನೆ ಸರಿಯಾಗಿ ನಡಿಬೇಕು, ನನ್ನ ಮಕ್ಕಳು ಸರಿಯಾಗಿರ್ಬೇಕು, ನನ್ನ ಕುಟುಂಬ ಸರಿಯಾಗಿ ನಡಿಬೇಕು ಅಂತಕ್ಕಂಥ ಆಸೆ ನಿಮಗೆ ಹೆಂಗದ? ನನ್ನ ಜೀವನದಲ್ಲಿ ಒಂದು ಆಸೆ ಅದಪ್ಪ. ಏನು? ಹಿಂದೆ 2 ಸಲ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ನರೇಂದ್ರ ಮೋದಿ ಅವರು ಆಗ್ಲಿಕ್ಕೆ ಕೈ ಹಚ್ಚಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನ ಕೊನೆಯ ಆಶೆ ಏನಪ್ಪಾ ಅಂದ್ರೆ ಇದೊಂದು ಸಲ 3ನೇ ಸಲ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕೈ ಹತ್ತಲಿಕ್ಕೆ ಪಾರ್ಲಿಮೆಂಟ್ನಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿ, ನಾನು ರಾಜಕಾರಣ ನಾನು ನಿಲ್ಲದಿಲ್ಲ ಅಂತ ಹೇಳಿ, ಹೌದು, ಅದರ ನಿಮ್ಮ ಕಷ್ಟಗಳಿಗೆ ಸ್ಪಂದನ ಮಾಡ್ತಕ್ಕಂಥ ಕೆಲಸ ನಾನು ಸಾಯುವವರೆಗೂ ನಿಲ್ಲಿಸೋದಿಲ್ಲ. ಏನೇ ಹೇಳಿದ್ರು ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಜನರ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಈ ಊರಿನ ಎಲ್ಲ ಹಿರಿಯರಿಗೂ, ತರುಣ ಮಿತ್ರರಿಗೂ, ಅದರಲ್ಲಿ ತರುಣ ಮಿತ್ರರು ನೋಡಿ, ಈಗ ನಾನು ರಾಜಕಾರಣ ಸೇರಿದ್ದು